ತುಂಬಾ ಜನ IBS ಇಂದ ಸಫರ್ ಮಾಡ್ತಾ ಇರ್ತಾರೆ. ಫ್ರೀಕ್ವೆಂಟ್ ಮೋಷನ್ ಇರುತ್ತೆ, ಅಂದ್ರೆ ಪದೇ ಪದೇ ಊಟ ಆಗಿದ ತಕ್ಷಣ ಮೋಷನ್ಗೆ ಹೋಗುವಂತದ್ದು, ಇಂಡೈಜೆಷನ್ ಇರುವಂತದ್ದು, ಲೂಸ್ ಮೋಷನ್ ಆಗುವಂತದ್ದು. ನಮಸ್ಕಾರ ಎಲ್ರಿಗೂ. ನಾನು ಹೇಮಲತಾ, ಬಸವ ಅಕಾಡೆಮಿ ಹೀಲರು. ಇವತ್ತು ನಿಮಗೆ ಒಂದು ಹೊಸ ಪ್ರೋಟೋಕಾಲ್ ನ ತಗೊಂಡ್ ಬಂದಿದೀವಿ. ತುಂಬಾ ಜನ IBS ಇಂದ ಸಫರ್ ಮಾಡ್ತಾ ಇರ್ತಾರೆ. ಫ್ರೀಕ್ವೆಂಟ್ ಮೋಷನ್ ಇರುತ್ತೆ, ಅಂದ್ರೆ ಪದೇ ಪದೇ ಊಟ ಆಗಿದ ತಕ್ಷಣ ಮೋಷನ್ಗೆ ಹೋಗುವಂತದ್ದು, ಇಂಡೈಜೆಷನ್ ಇರುವಂತದ್ದು, ಲೂಸ್ ಮೋಷನ್ ಆಗುವಂತದ್ದು, ಈ ರೀತಿ ಕೆಲವೊಂದು ಪ್ರಾಬ್ಲಮ್ಸ್ ಗಳಿಂದ ಸಫರ್ ಮಾಡ್ತಾ ಇರ್ತಾರೆ. ತುಂಬಾ ವರ್ಷಗಳಿಂದ IBS ಇರುತ್ತೆ ಅವರಿಗೆ ಪ್ರಾಬ್ಲಮ್. IBS ಅಂದ್ರೆ ಇರಿಟೇಟೆಡ್ ಬೌವೆಲ್ ಸಿಂಡ್ರೋಮ್ ಅಂತ ಹೇಳಿ. ಸೊ ಅದರಲ್ಲಿ ಅವ್ರಿಗೆ ಪದೇ ಪದೇ ಮೋಷನ್ ಹೋಗುವಂತ ಚಾನ್ಸಸ್ ಇರುತ್ತೆ. ತುಂಬಾ ವರ್ಷಗಳಿಂದ ಈ ರೀತಿ ಪ್ರಾಬ್ಲಮ್ ಗಳಿಂದ ಸಫರ್ ಮಾಡ್ತಾ ಇರ್ತಾರೆ. ಸೊ ಇದಕ್ಕೆ ನಾವು ಒಂದು ಕಲರ್ ಥೆರಪಿಯಲ್ಲಿ ಒಂದು 2 ಕಲರ್ಸ್ ನ ಯೂಸ್ ಮಾಡಿ IBS ಪ್ರಾಬ್ಲಮ್ಸ್ ನ ನಾವು ಕ್ಲಿಯರ್ ಮಾಡ್ಕೊತಾ ಬರ್ಬೋದು. ಸೊ ಅದರಲ್ಲಿ ನಾವು ಯೆಲ್ಲೋ ಮತ್ತೆ ಸ್ಕೈ ಬ್ಲೂ ಎರಡನ್ನ ಕಲರ್ ನ ಯೂಸ್ ಮಾಡ್ತೀವಿ. ಇದನ್ನ ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ, ಸೊ ಇದು ನಮ್ಮ ಅಂಗೈಯಲ್ಲಿ ಸ್ಟಮಕ್ ರಿಫ್ಲೆಕ್ಸ್ ಅಂತ ಬರುತ್ತೆ. ಈ ಮಧ್ಯ ಇದೆಯಲ್ಲ, ಈ ಪಾಯಿಂಟ್ ಅಲ್ಲಿ ಇದು ಸ್ಟಮಕ್ ರಿಫ್ಲೆಕ್ಸ್. ಈ ಸ್ಟಮಕ್ ರಿಫ್ಲೆಕ್ಸ್ ಗೆ 2 ದಿನ ಸ್ಕೈ ಬ್ಲೂ ಈ ರೀತಿ ಅಪ್ಲೈ ಮಾಡಬೇಕು. ಅದೇ ರೀತಿ 2 ದಿನ ಆದ್ಮೇಲೆ 2 ದಿನ ಯೆಲ್ಲೋ ಕಲರ್ ನ ಅಪ್ಲೈ ಮಾಡಬೇಕು. ಈ ರೀತಿ ನಾವು 1 ವಾರ ಪೂರ್ತಿ ಸ್ಕೈ ಬ್ಲೂ ಯೆಲ್ಲೋ ಅಪ್ಲೈ ಮಾಡ್ಕೊಂತ ಬಂದು, ಆಮೇಲೆ ನೆಕ್ಸ್ಟ್ ಸೆಕೆಂಡ್ ವೀಕ್ ಅಲ್ಲಿ ಅದನ್ನ ಆಲ್ಟರ್ನೇಟಿವ್ ಡೇಸ್ ಮಾಡ್ಕೊಂಡು ಬನ್ನಿ. ನೆಕ್ಸ್ಟ್ ವೀಕ್ 2 to 3 ವೀಕ್ಸ್ ಇದೇ ರೀತಿ ನಾವು ಯೂಸ್ ಮಾಡೋದ್ರಿಂದ ನಾವು IBS ಪ್ರಾಬ್ಲಮ್ಸ್ ಇಂದ ಹೊರಗಡೆ ಬರ್ಬೋದು. ಇದನ್ನ ನೀವು ಡೈಲಿ 4 ಅವರ್ಸ್ ಅಪ್ಲೈ ಮಾಡಬೇಕಾಗುತ್ತೆ. ಡೇ ಟೈಮು ನೀರು ಬೀಳಿಸ್ಕೋಬಾರ್ದು. ಅದನ್ನ ನೀವು ಆಮೇಲೆ ವಾಶ್ ಮಾಡ್ಕೋಬೇಕಾಗತ್ತೆ. ಥ್ಯಾಂಕ್ ಯು ಎವ್ರಿವನ್.